ನಮ್ಮ ಆರ್ತಿ ಬುದ್ಧಿಗೆ ಏನಾಗೈತೆ ಅಂತ. ಚಿಕ್ಕ ಯಜಮಾನ್ರ ಮದ್ವೆ ಆಯ್ತೀನಿ ಅಂತ ಕುಣಿತ ಕೂತಾಳಲ್ಲ. ಅಲ್ಲ ನಾವೆಲ್ಲಿ ಅವರೆಲ್ಲಿ? ಅಯ್ಯೋ ದೇವ್ರೆ, ಏನ್ ಮಾಡೋದು ಅಂತಾನೆ ಗೊತ್ತಾಗ್ತಾ ಇಲ್ವಲ್ಲಪ್ಪ. ಶಿವಣ್ಣ, ಶಿವಣ್ಣ. ಯಾರು? ಬನ್ನಿ, ಒಳಗಡೆ ಇದ್ದೀನಿ. ನಾನಪ್ಪ. ಅಣ್ಣ ಬನ್ನಿ, ಕುತ್ಕೊಳ್ಳಿ ಬನ್ನಿ. ಏನು ಯೋಚನೆ ಮಾಡ್ತಿದೆಯಲ್ಲ? ಏನಾಯ್ತು? ಯಾಕೋ ಬೇಜಾರಲ್ಲಿ ಇದ್ದಂಗಿದೆಯಲ್ಲ? ಅಯ್ಯೋ ಏನು ಹೇಳೋದು ಬಿಡೋಣ. ನನ್ನ ಕಷ್ಟ ಯಾರಿಗೂ ಬರೋದು ಬೇಡ ಕಣಪ್ಪ. ಅಲ್ಲ, ಹೆಂಡ್ತಿಂಗ್ ಕಳ್ಕೊಂಡೆ, ಒಂಟಿಯಾಗಿ ಒಂದು ಮಗುನ ಸಾಕೋದು ಅಂದ್ರೆ ಎಷ್ಟು ಕಷ್ಟ ಅಂತ ನಿಮಗೂ ಗೊತ್ತಿರ್ಬೋದೇನೋ. ನಾನಷ್ಟು ಕಷ್ಟಪಟ್ಟು ಸಾಕಿ ಇವತ್ತು ನನ್ನ ಮಗಳು ಹೇಳಣ್ಣ, ಅದೇನಾಯ್ತು? ಅದು ನನ್ನ ಮಗಳು ಚಿಕ್ಕ ಯಜಮಾನ್ರನ್ನ ಇಷ್ಟಪಡ್ತಿದ್ದಾಳೆ ಅಂತೆ. ಅವ್ರನ್ನ ಬಿಟ್ಟು ಬೇರೆ ಯಾರನ್ನು ಮದ್ವೆನೇ ಆಗಲ್ಲ ಅಂತ ಹಠ ಮಾಡ್ತಿದ್ದಾಳೆ. ಈ ವಿಷಯದ ಬಗ್ಗೆ ಇಷ್ಟೊಂದು ಯೋಚನೆ ಮಾಡ್ತಾ ಕೂತಿದೀಯನೋ ನೀನು? ಅಯ್ಯೋ ಹೋಗೋ ಮಾರಯ್ಯ. ಅಲ್ಲ, ನನ್ನ ಮಗನೂ ಇದೇ ಕತೆ ನೋಡು. ದಿಲೀಪ ಮತ್ತೆ ಆರ್ತಿ ಇಬ್ರು ತುಂಬಾ ಇಷ್ಟಪಡ್ತಿದ್ದಾರೆ. ನಾನು ಅವಳನ್ನು ಯಾವುದೇ ಕಾರಣಕ್ಕೂ ಮದ್ವೆ ಆಗಲ್ಲ ಅಂತ ಮನೇಲಿ ಹಠ ಇಟ್ಕೊಂಡು ಕೂತಿದ್ದಾನೆ. ಏನಣ್ಣ ಹೇಳ್ತಿದ್ದೀರಾ? ಹೌದಪ್ಪ, ನನ್ನ ಹೆಂಡತಿ ಆರ್ತಿನ ನಮ್ಮ ಮನೆ ಸೊಸೆ ಮಾಡ್ಕೊಳ್ಳೋಣ ಅಂತ ಅಂದ್ಲು. ಅವಳು ಹೇಳೋದು ಕರೆಕ್ಟ್ ಅಲ್ವಾ? ಆರ್ತಿ ಒಳ್ಳೆ ಹುಡುಗಿ ಅಂತ ಹೇಳ್ಬಿಟ್ಟು ನಾನು ಬಂದೆ ಕೇಳೋಣ ಅಂತವ. ಆದರೆ ನನ್ನ ಮಗ ಒಪ್ಪದೇ ಇದ್ದಾಗ ನಾವೇನು ಮಾಡೋಕ್ಕಾಯ್ತದೆ ಹೇಳು? ನಾವೇನೋ ಮದುವೆ ಮಾಡ್ಬಿಡ್ತೀವಪ್ಪ, ಕೊನೆವರೆಗೂ ಜೀವನ ಮಾಡ್ಬೇಕಾಗಿರೋದು ಅವರೇ ತಾನೇ. ನನ್ನ ಹೆಂಡತಿ ಇವತ್ತೂ ಆರ್ತಿನ ಬಿಟ್ಕೊಡಕ್ಕೆ ರೆಡಿ ಇಲ್ಲ. ಅಯ್ಯೋ ದಿಲೀಪಂಗೆ ಏನು ಆಸ್ತಿ ಎಡವೈತೆ, ಅವ್ನಿಗೆ ಯಾರಾದರೂ ಹೆಣ್ಣು ಕೊಡ್ತಾರೆ, ನಮ್ಮ ಮಗಂಗೆ ಯಾರು ಕೊಡ್ತಾರೆ? ಇಂಥ ಒಳ್ಳೆ ಹುಡುಗಿ ಬಿಟ್ರೆ ಸಿಗಲ್ಲ, ಮಾಡ್ಕೊಂಬಿಡೋಣ ಅಂತವ. ಅದಕ್ಕೆ ಕಳಿಸಿದ್ದವಳು ನನ್ನ, ನಿಜ ಹೇಳಬೇಕಂದ್ರೆ. ಆದರೆ ನನಗೂ ಯಾಕೋ ಅದು ಸರಿ ಹೋಗ್ತಾ ಇಲ್ಲ ಅಂತ ಅನ್ನಿಸ್ತಿದೆ ಕಣಪ್ಪ. ಯಾಕಂದರೆ ಈಗ ನನ್ನ ಮಗನಿಗೂ ಇಷ್ಟ ಇಲ್ಲ, ನಿನ್ನ ಮಗಳಿಗೂ ಇಷ್ಟ ಇಲ್ಲ. ಇಬ್ರಿಗೂ ಮದುವೆ ಮಾಡಿಬಿಟ್ಟು ಆಮೇಲೆ ನಾಳೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ಯಾರು ನೋಡ್ಬೇಕು ಹೇಳು? ಇರೋ ಮಕ್ಕಳನ್ನ ನಾವು ಕಳ್ಕೋಬೇಕಾಯ್ತದೆ. ಅದಕ್ಕೆ ಬೇಡ, ಬಿಟ್ಬಿಡೋಣ ಅಂತ ಹೇಳಕ್ಕೆ ಬಂದೆ. ಹೌದೇನಣ್ಣ? ಅಯ್ಯೋ ನನಗೆ ಏನು ಹೇಳೋದು ಅನ್ನಂಗೆ ಆಗ್ಬಿಟ್ಟಿತ್ತು. ಅಲ್ಲದೆ ಇವಳನ್ನ ಮನೆ ಕೊಡೋಕೆ ನನಗೂ ಇಷ್ಟ ಇಲ್ಲ. ಆದರೆ ಏನು ಮಾಡಲಿ, ಇವಳು ಹಠ ಹಿಡ್ಕೊಂಡು ಕೂತವಳೆ. ಯಾಕಪ್ಪ, ಏನು ಕಮ್ಮಿ ಆಗೈತಾ ಮನೇಲಿ ಹೇಳು? ಆಸ್ತಿ ಐತೆ, ಒಳ್ಳೆ ಹುಡುಗ, ಮದುವೆ ಮಾಡ್ಬೋದಲ್ಲ? ಅಯ್ಯೋ ನಿಮಗೆ ಗೊತ್ತಿಲ್ದಿರೋದೇನಣ್ಣ, ಆ ಮನೇಲಿ ನೆಮ್ಮದಿಯಾಗಿರಕ್ಕಲ್ಲ ಅಣ್ಣ ನನ್ನ ಮಗಳು. ಅದಕ್ಕೆ ಬೇಡ ಅಂತ ಅನ್ಕೊಂಡೆ. ನೋಡಿದ್ರೆ ಇವಳು ಹಠ ಹಿಡ್ಕೊಂಡವಳೆ. ಏನು ಮಾಡೋಕ್ಕಾಗಲ್ಲ, ಸುಮ್ಮನೆ ಇದ್ಬಿಡ್ತೀನಿ. ನಾನು ಯಾವುದಕ್ಕೂ ತಲೆ ಕೆಡಿಸ್ಕೊಳಕ್ ಹೋಗೋದಿಲ್ಲ. ಅದೇನು ಮಾಡ್ಕೋತಾರೋ ಮಾಡ್ಕೊಳ್ಳಿ. ರೀ, ಎಲ್ಲಿದ್ದೀರಾ ನೀವು? ಬನ್ನಿ ಬೇಗ. ಅಯ್ಯೋ ಗಿಡ್ಮುಡಿ, ಅದು ಯಾಕೆ ಹಂಗೆ ಬಡ್ಕೋತಾ ಇದೀಯಾ? ರೀ, ಅದೇ ಇವಾಗ ನನಗೆ ಸಿಟ್ಟತ್ಬಿಟ್ರೆ. ಟೈಮ್ ಆಗಲೇ 6 ಗಂಟೆ ಆಯ್ತು, ಇನ್ನ ಒಳಗಡೆ ಕುತ್ಕೊಂಡು ಸಣ್ಣ ಮಣ ಅಂತೀರಲ್ರಿ. ಇನ್ ಡೈರಿ ಏನಾದರೂ ಹೊಟ್ಟೋಯ್ತು ಅಂತಂದ್ರೆ ಹಾಲು ತಗೊಂಡೋಗಿ ಏನು ಮಾಡ್ತೀರಾ ಅಂತ. ಅಯ್ಯ, ಅದಕ್ಕೆ ಯಾಕೆ ಚಿಂತೆ ಮಾಡಬೇಕು? ಡೈರಿ ಹೋದ್ರೇನಂತೆ, ಹಾಲು ತಗೋಬತ್ತೀನಿ, ಹೆಪ್ಪಾಕು, ಬೆಣ್ಣೆ ಊಟ ಮಾಡೋಣ. ಹೌದು ಗಂಡ, 20-25 ಲೀಟ್ರ್ ಹಾಲು ಆಯ್ತದೆ. ಹಾಲು ತಗೊಂಬಂದು ಮನೇಲಿ ಇಟ್ಕೋಬೇಕಾ? ಹೆಪ್ಪಾಕೊಂಡು ಬೆಣ್ಣೆ ಮಾಡಬೇಕಾ? ಅಬ್ಬಬ್ಬಬ್ಬ, ಎಂತ ಐಡಿಯಾ ರೀ. ತಗೊಂಡೋಗಿ ನಿಮ್ಮ ತಲೆನ ಮ್ಯೂಸಿಯಮಲ್ಲಿ ಇಡಬೇಕು. ನೋಡ ನನ್ನ ತಲೆ ಬೆಲೆ ಎಷ್ಟು ಅಂತ ನೀನೇ ನೋಡು. ನನ್ನಷ್ಟು ಬುದ್ಧಿವಂತ ಯಾರೂ ಇಲ್ಲ. ರೀ, ಕಿಸ್ತಿದ್ ಸಾಕು, ಹೋಗಿ ಬಕೆಟ್ ತಗೊಂಬನ್ನಿ, ಹಾಲು ಕರೆದು ಡೈರಿಗೆ ಹಾಕ್ಬೇಕು. ಈ ಮನೇಲಂತೂ ನನ್ಗೊಂಚೂರೂ ಮರ್ಯಾದೆ ಇಲ್ಲಪ್ಪ ದೇವ್ರೆ. ಇವಳನ್ನ ಹೋಗಿ ಎಲ್ಲಿಂದ ಮದುವೆ ಮಾಡ್ಕೊಂಡ್ ಬಂದ್ಬಿಟ್ನೋ ಅಪ್ಪ ದೇವ್ರೆ. ಇನ್ಯಾರು ಹುಡುಗಿರೇ ಇರ್ಲಿಲ್ವಾ ನನ್ನಂತ ಬ್ಯೂಟಿಫುಲ್ ಫಿಗರ್ಗೆ? ಇಂದ ನೀಲೇ ಡ್ರಮ್ ಅಂತ ಹೆಣ್ಣಂತಂದು ಮದುವೆ ಮಾಡಿಸ್ಬಿಟ್ಟು ನನ್ನ ಜೀವನನೇ ಹಾಳು ಮಾಡ್ಬಿಟ್ರು. ಕಂಡಿದ್ದೀನಿ ಹೋಗ್ರಿ, ನಿಮ್ಮ ಮೂತಿಗೆ ನಾನು ಸಿಕ್ಕಿರೋದೇ ಹೆಚ್ಚು, ಇನ್ನು ಬ್ಯೂಟಿಫುಲ್ ಹುಡುಗಿ ಬೇರೆ ಸಿಕ್ತಿದ್ಲಂತೆ. ನಿಮ್ಮ ಮಗ ನೋಡ್ಕೊಂಡಿದ್ದೀರಾ ಯಾವತ್ತಾದ್ರೂ? ಏನೇ ಆಗೈತೆ ನನ್ನ ಮುಖಕ್ಕೆ? ಈಗಲೂ ಹುಡುಗಿರು ಕ್ಯೂ ನಿಂತ್ಕೋತಾರೆ. ಹುಡುಗಿರಲ್ಲ, ವಯಸ್ಸಾಗೋಯ್ತಲ್ವಾ, ಆಂಟಿರೆಲ್ಲ ಕ್ಯೂ ನಿಂತ್ಕೋತಾರೆ ನನಗೋಸ್ಕರ. ನೀವು ಹಿಂಗೆ ಆಡ್ತಾ ನಿಂತಿರಿ, ನಿಮ್ಗೆ ಅದೇ ಇವಾಗ ಮಾರಿ ಹಬ್ಬ. ಅಯ್ಯೋ, ಈ ಚಳಿಗೂ ಅದಕ್ಕೂ ನೀನು ಆಡೋದ್ಕೂ ನನಗಂತೂ ತಲೆ ಕೆಟ್ಟೋಯ್ತದೆ. ತಡಿ, ತಗೋಬತ್ತೀನಿ. ಯಪ್ಪ, ಇವ್ರ ಜೊತೆ ಅಂತೂ ಹೆಣ್ಗೋಕ್ಕಾಗಲ್ಲ. ಹುಟ್ಟು ಸೋಂಬೇರಿ ಥರ ಆಡ್ತಾರೆ. ಮಂದಿ ಮನೆ ಗಂಡ್ಮಕ್ಳು ನೋಡಬೇಕು. ಬೆಳಿಗ್ಗೆ ಎದ್ದು ಪಟ್ಟಿಗೆ ಕಸ ಗುಡಿಸಿ, ಕಸ ತಗೊಂಡೋಗಿ ತಿಪ್ಪೆಗೆ ಹಾಕಿ, ಹಾಲು ಕರೆದು ಡೈರಿಗೆ ಹಾಕಿ ಎಲ್ಲನೂ ಮಾಡ್ತಾರೆ. ಇವ್ರಿಗೆ ನಾನು ಮಾಡಲಿಲ್ಲ ಅಂತಂದರೆ ಈ ಮನೇಲಿ ಕೆಲಸಗಳೇ ಆಗೋದಿಲ್ಲ. ಎಲ್ಲನೂ ನಾನು ಒಬ್ಬಳೇ ಮಾಡಿ ಸಾಯ್ಬೇಕು. ಏನೇ ಅದು ಗುನುಗುನು ಅಂತ ಗುನುಗಿಸ್ತಾ ಇದೀಯಾ? ಗುನುಗುನೇಶ್ವರಿ, ನಿಮ್ಮ ಮನೆನೇ ಪಾರಾಯಣ ಮಾಡ್ತಾ ಇದ್ದೀನಿ, ಅದೃಷ್ಟ ಬರಲಿ ಅಂತ. ಮಾಡು, ನನ್ನ ನಾಮ ಪಾರಾಯಣ ಮಾಡಿ ಸ್ವರ್ಗಕ್ಕೆ ಹೋಯ್ತೀಯ ನೀನು. ಯಪ್ಪ, ನಿಮಗೆ ಕಟ್ಕೊಂಡು ಅನ್ಭವಿಸ್ತಿರ ನರ್ಕಕ್ಕಿಂತ ಸ್ವರ್ಗನೇ ಮೇಲು ಬಾ. ನಡಿಯ, ತಗೊಂಬಂದಿದ್ದೀನಿ ಬಕೀಟ. ಅಲ್ಲ ರೀ, ಇವೆಲ್ಲ ನೀವು ಮಾಡ್ಬೇಕು ತಾನೆ, ನಾನು ಬರ್ಬೇಕಾ ಜೊತೆಲಿ? ಅಯ್ಯೋ 4-5 ವರ್ಷ ಅವೆಲ್ಲ ಕರ್ಗ್ಯಕ್ಕೆ ನಾನು ಒಬ್ಬನ ಕೈಲಿ ಆಯ್ತದ ಅಂತ? ಬಾರಿ ಏನಾಕಲ್ಲ.
ಅದೊಂದು ರೀತಿ ಎಕ್ಸಸೈಸ್ ಆಯ್ತದ ನಿನ್ನ ಬಾಡಿಗೆ. ನೋಡಿ ಹೆಂಗಾಗಿದೆಯಾ, ಡ್ರಮ್ ಕಂಡಂಗೆ ಕಾಣಿಸ್ತೀಯ. ಓ, ನನ್ನ ಕೈಲಿರೋ ಬಕೆಟ್ಗೂ ನಿನಗೂ ಏನೂ ವ್ಯತ್ಯಾಸ ಇಲ್ಲ ನೋಡು. ಸಾಕು ನಡ್ರಿ. ಏನಂಗೆ ಏನ್ ನೀವು ತ್ರಿಪುರ ಸುಂದರ ನೋಡು, ಅದಕ್ಕೆ ನನ್ನ ಸಂದು ಆಡ್ಕೋತಿರ್ತಾರೆ ಡ್ರಮ್ಮು ಅಂತವ. ಬನ್ನಿ, ಹೊತ್ತಾಯ್ತದೆ. ಫಸ್ಟು ಕರ ಬಿಟ್ಬಿಟ್ಟು ಡೈರಿಗೆ ಹಾಲು ಹಾಕೋರಿ. ಲೇ ಗಿಡ್ಮುಳಿ, ಆ ಕಡೆ ಐತಲ್ಲ, ಆ ಕಡೆ ಹಸನಲ್ಲಿ ಕರ್ಕೊ ಹೋಗಿ ನೀನು, ನಾನು ಈ ಕಡೆ ಕರ್ದಾಕ್ತೀನಿ. ಆಯ್ತು ಬೇಗ ಕರ್ಕೊಳ್ಳಿ. ಮತ್ತೆ ಇನ್ನು ಟೈಮ್ ಆಗೋಗ್ಬಿಟ್ಟೈತೆ ಕಣ್ರಿ. ಆಗಲೇ 6:20 7 ಗಂಟೆಗೆಲ್ಲ ಡೈರಿ ಆಮೇಲೆ ಕ್ಲೋಸ್ ಆಗೋದ್ರೆ 7 ಗಂಟೆ 7:15 ಕ್ಲೋಸ್ ಮಾಡಿಬಿಡ್ತಾರೆ. ಬೇಗ ಕರ್ಕೊಳ್ಳಿ. ಆಯ್ತಾಯ್ತು ಹೋಗು. ಅಯ್ಯೋ ನೀನೇ ಅರ್ಧ ಲೇಟ್ ಮಾಡೋದು. ಬರೀ ಮಾತಾಡಿತಾ ಇರ್ತಾಳೆ, ಬರೀ ಮಾತು. ಹೌದಪ್ಪ, ನಾನೇ ಬರೀ ಮಾತಾಡಿಯೋದು. ಅದೇ ಇವಾಗ ನಾನಿಲ್ಲ ಅಂತಂದಿದ್ರೆ ನಿಮ್ಮ ಗತಿ ಏನಾಗೋದು ಅಂತ ನೋಡ್ಕೊಳ್ಳಿ. ಹಂಗೇನೇನೆ ಏನೋ ಆಯ್ತಿರ್ಲಿಲ್ಲ. ಇನ್ನು ರಾಜನ್ ತರ ಇರ್ತಿದ್ದೆ. ರಾಜನ್ ಥರ ಇರ್ತಿದ್ರು. ನಿಮ್ಮ ಮಕ ನೋಡ್ರಿ ಅಲ್ಲಿ. ಬೇಗ ಕರ ಬಿಡಿ. ಅತ್ತೆ ಮಾವ. ಇದ್ಯಾರಪ್ಪ ಇದು, ಅತ್ತೆ ಮಾವ ಅಂತ ಯಾರು ಇಲ್ವಲ್ಲ? ಯಾರೋ ಬಂದೇ ಇರಿ. ಹೈ ದಿಲೀಪ, ಅಯ್ಯೋ ಬಾರೋ ಮಗ್ನೆ, ಬಾರಪ್ಪ. ಎಷ್ಟು ವರ್ಷ ಆಗಿತ್ತಪ್ಪ ನೀನು ನೋಡಿ. ಅಲ್ಲ, ನೀನು ನಮ್ಮನೆಗೆ ಬಂದಿದ್ಯಾ? ನನಗೆ ನಂಬಕ್ಕೆ ಆಗ್ತಿಲ್ವಲ್ಲಪ್ಪ. ಹೌದತ್ತೆ, ನನ್ನ ಕ್ಷಮಿಸ್ಬಿಡಿ. ನಾನು ಇಷ್ಟು ದಿನ ನಿಮ್ಮನ್ನು ದ್ವೇಷ ಮಾಡ್ತಿದ್ದೆ. ನಾನು ಅವ್ರಿವ್ರ ಮಾತು ಕೇಳ್ಕೊಂಡು ನಿಮ್ಮನ್ನು ತಪ್ಪಾಗಿ ತಿಳ್ಕೊಂಬಿಟ್ಟಿದ್ದೆ ಅತ್ತೆ. ಅಯ್ಯೋ ನಿನ್ನ, ಯಾಕಪ್ಪ ಹಿಂಗೆ ಮಾತಾಡ್ತಾ ಇದೀಯಾ? ನಮ್ಮ ಅಣ್ಣ ಚೆನ್ನಾಗಿದ್ದಾನಾ? ಹೇಗಿದ್ದಾನ ಅವನನ್ನು ಕರ್ಕೊಂಬರ್ಬೇಕಿತ್ತಾನೆ. ಅಲ್ಲ, ಅವನಿಗೆ ಹೇಳ್ದೆ ಬಂದೇನೋ. ಅದು ಅತ್ತೆ, ಅಪ್ಪ 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 ನಮ್ಮನ್ನೆಲ್ಲ ಬಿಟ್ಟು ಹೊಟ್ಟೋದ್ರು ಅತ್ತೆ. ಏನಪ್ಪ ಹೇಳ್ತಿದೀಯಾ ದಿಲೀಪ? ಏನಪ್ಪ ನಿಜ? ನಮ್ಮ ಅಣ್ಣ ನಮ್ಮನ್ನು ಬಿಟ್ಟು ಹೊಟ್ಟೋದ್ನ? ಈ ವಿಷಯ ನನಗೆ ಗೊತ್ತೇ ಆಗ್ಲಿಲ್ವಲ್ಲಪ್ಪ. ಕೊನೆಗೂ ನಮ್ಮ ಅಣ್ಣನ ಮುಖನ ನಾನು ನೋಡಲೇ ಇಲ್ಲ. ಅವನು ನನ್ನ ಮಾತೇ ಆಡಿಸ್ಲಿಲ್ವಲ್ಲಪ್ಪ. ಹಂಗೆ ಹೋಗ್ಬಿಟ್ಟಿದ್ನಲ್ಲಪ್ಪ. ಅತ್ತೆ, ಬೇಜಾರು ಮಾಡ್ಕೋಬೇಡಿ ಅತ್ತೆ. ಹೆಂಗಪ್ಪ ಬೇಜಾರು ಮಾಡ್ಕೊಳ್ದೆ ಇರಲಿ? ಅಲ್ಲ, ಎಂಥ ಶತ್ರು ಆದ್ರೂ ಸಾವಲ್ಲಿ ಹೋಗಿ ನೋಡ್ಕೊಂಬರ್ತಾರೆ. ಆದರೆ ನಮ್ಮ ಅಣ್ಣನ ಮುಖ ನನ್ನ ಕೈಲಿ ನೋಡೋದಕ್ಕಾಗ್ಲಿಲ್ವಲ್ಲ. ನಾನು ಎಂಥ ನತದೃಷ್ಟವಂತೆ. ಯಾರು ಗಿಡ್ಮುಳಿ? ಯಾಕೆ ಅಳ್ತಾ ಇದೆಯಾ? ಏನಾಯ್ತು? ಯಾರಪ್ಪ ನೀನು? ರೀ, ಇವ್ನು ನಮ್ಮ ಅಣ್ಣನ ಮಗ ದಿಲೀಪ ಕಣ್ರಿ. ನಿಮ್ಮ ಅಣ್ಣನ ಮಗನ? ಯಾಕೆ ಬಂದ ಇವನು ಇಲ್ಲಿಗೆ? ನಮ್ಗೆ ಮಾಡಿದ ಅವಮಾನಗಳು ಸಾಕಾಗ್ಲಿಲ್ವಾ? ಇನ್ನೂ ಯಾಕಪ್ಪ ಬಂದಿದ್ಯಾ? ಇಲ್ಲೂ ಯಾಕೆ ನೆಮ್ಮದಿಯಾಗವ್ರೆ? ನೆಮ್ಮದಿ ಹಾಳು ಮಾಡೋಣ ಅಂತ ಬಂದಿದ್ಯಾ? ಏನ್ ನಿಮ್ಮಪ್ಪ ಹೇಳ್ ಕಳ್ಸದ್ನಾ? ಹೋಗ, ಅವ್ರು ನೆಮ್ಮದಿಯಾಗವ್ರೆ, ಅವ್ರ ನೆಮ್ಮದಿ ಹಾಳು ಮಾಡು ಅಂತ. ಮಾವ, ಇಲ್ಲ ಮಾವ. ರೀ ಅಣ್ಣ ನಮ್ನೆಲ್ಲ ಬಿಟ್ಟು ಹೊಟ್ಟೋಗಿದ್ದಾನ್ರಿ. ಏನು ಹೇಳ್ತಾ ಇದೀಯಾ? ಹೌದು ರೀ, ಅಣ್ಣ ತೀರೋಗಿದ್ದಾನಂತೆ. ಯಾವಾಗ? ಏನಾಗಿತ್ತು ಅವನ್ಗೆ? ಅಪ್ಪಂಗೆ ಹುಷಾರಿರ್ಲಿಲ್ಲ ಮಾವ, ಅದಕ್ಕೆ ಅವ್ರು ತೀರೋಗ್ಬಿಟ್ರು. ಅಯ್ಯೋ, ಏನಪ್ಪ, ಕ್ಷಮಿಸ್ಬಿಡಪ್ಪ. ನಮ್ಗೆ ಈ ವಿಚಾರ ಗೊತ್ತಿರಲಿಲ್ಲ. ಅಂದರೆ ನಿಮ್ಮ ಅಪ್ಪ ಮತ್ತು ನಿಮ್ಮ ಅಮ್ಮ ಅವ್ರು ನನಗೆ ತುಂಬ ಅವಮಾನ ಮಾಡಿಬಿಟ್ಟಿದ್ರ. ಆ ಸಿಟ್ಟಲ್ಲಿ ಆ ಥರ ಮಾತಾಡ್ಬಿಟ್ನಪ್ಪ. ಕ್ಷಮಿಸ್ಬಿಡಪ್ಪ. ಇರಲಿ ಮಾವ, ಪರವಾಗಿಲ್ಲ. ಆದರೆ ನನಗೂ ಈ ವಿಚಾರದ ಬಗ್ಗೆ ಏನೂ ಗೊತ್ತಿಲ್ಲ ಮಾವ. ಆದರೆ ಅಪ್ಪ ಅಮ್ಮ ಹೇಳ್ತಿದ್ರು, ನೀವು ನಮ್ಮಿಂದ ದೂರ ಇದ್ದೀರಾ, ನೀವು ನಮ್ಮ ಜೊತೆ ಮಾತಾಡಲ್ಲ ಅಂತ. ಹಾಗಾಗಿ ನಾನು ಯಾವತ್ತೂ ಮಾತಾಡ್ಸೋಕೆ ಬರಲಿಲ್ಲ. ನಾನು ಬರ್ತಿದ್ದೆ ಕಣಪ್ಪ. ಹೆಂಗಪ್ಪ ನಮ್ಮ ತವ್ರ ಮನೆ ಸಂಬಂಧನ ಕಳ್ಕೊಳ್ಳಿ? ನಾನು ನಿನ್ನನ್ನು ನೋಡ್ತಾ ಇದ್ದೆ, ಆದರೆ ನಿನ್ನನ್ನು ಯಾವತ್ತೂ ಮಾತಾಡಿಸ್ಲಿಲ್ಲ. ಹೌದಾ? ನೀವು ನಮ್ಮ ಮನೆಗೆ ಬರ್ತಿದ್ರಾ?